ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಇವತ್ತು ಮಲ್ಲಪ್ಪ ಜೋತಾರ್. ಈಗಾಗಲೇ ನಮ್ಮ ಹಿಂದಿನ ಎಪಿಸೋಡ್ದಲ್ಲೇ ನಮ್ಮ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇಲ್ಲ ಅನ್ನುವಂಥ ವಿಷಯ ನಿಮ್ಗೆ ತಿಳಿಸಿದ್ದೀವಿ. ಅದರ ಮೇಲೆ ಚರ್ಚೆನೂ ಮಾಡಿದ್ದೀವಿ. ಇನ್ನೊಂದಿಷ್ಟು ಅವರ ಕಾರ್ಯ ಸಾಧನೆಗಳ ಸಲುವಾಗಿ ಆಗಿರ್ಬೋದು, ಅಥವಾ ಅವರ ಪಕ್ಷನಿಷ್ಠೆ ಬಗ್ಗೆ ಆಗಿರ್ಬೋದು, ಅವರ ಹೋರಾಟದ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ಚರ್ಚೆ ಮಾಡೋದನ್ನು ನಾವು ಬಯಸಿದ್ದೀವಿ. ಅದರಲ್ಲೂ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಏನೇನು ಆದವು ಅವರಿಂದ, ಅದರ ಪರಿಣಾಮಗಳೇನು ಸ್ವಲ್ಪ ಮಾತಾಡಿದ್ದೀವಿ. ಇನ್ನೂ ಸ್ವಲ್ಪ ಇವತ್ತು, ಯಾಕೆಂದರೆ ಮನಮೋಹನ್ ಸಿಂಗ್ರ ವ್ಯಕ್ತಿತ್ವ ಅಂಥದ್ದು. ಅವರನ್ನು ಹಲವು ಮುಖಗಳಿಂದ ನೋಡಬೇಕಾಗ್ಯದ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅವ್ರ ನೆನೆಯುವ ಜೊತೆಗೆ ಅವರು ವಿಮರ್ಶನೆ ಇವತ್ತು ಭಾಳ ಅನಿವಾರ್ಯ ಅದ. ಅಂಥ ಒಬ್ಬ ನಾಯಕರು ಇವತ್ತು ಮತ್ತೊಬ್ರು ಬರ್ತಾರ ಅಂತ ಆಸಕ್ತಿಯನ್ನು ನೋಡಬೇಕಾಗ್ಯದ. ಯಾಕಂದರೆ ದೇಶದ ಅರ್ಥವ್ಯವಸ್ಥೆ ಈ ದೇಶದ ವ್ಯವಸ್ಥೆ ಮುಖ್ಯ ಅರ್ಥ. ಮಾರ್ಕ್ಸ್ ಹೇಳೋ ಪ್ರಕಾರ ಏನಂದರೆ ದುಡ್ಡನ್ನು ಎಲ್ಲದಕ್ಕೂ ಕಾರಣ. ದುಡ್ಡಿಲ್ಲ ಅಂದರೆ ಇಲ್ಲಿ ಏನೂ ಇಲ್ಲ ಅನ್ನುವಂಥ ಮಾತನ್ನು. ಆದರೆ ದುಡ್ಡನ್ನು ಎಲ್ಲ ಅಲ್ಲ ಅನ್ನೋದು ಸಹಿತ ಅಷ್ಟೇ ಪ್ರಾಮಾಣಿಕವಾಗಿ ನಮಗೆ ತೋರಿಸ್ಕೊಟ್ಟಂಥವ್ರು ನಮ್ಮ ಮನಮೋಹನ್ ಸಿಂಗ್ರವರು. ದುಡ್ಡಿಂದ ಎಲ್ಲ ಆಗ್ತದೆ ಇವತ್ತು, ಹೌದು ಎಲ್ಲ ಆಗ್ತದೆ, ಅದು ಕೆಲವೊಂದಿಷ್ಟು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಹಿತ ನೆನಪಿಸ್ಕೊಟ್ಟವ್ರು. ನೋಡ್ರಿ, ಅಂಥ ದೊಡ್ಡ ಹುದ್ದೆಯಲ್ಲಿ ಬಂದು ಹೋಗಿದ್ರು ಸಹಿತ ನಮ್ಮ ಮನಮೋಹನ್ ಸಿಂಗರು. ತಾವು ಪ್ರಧಾನಿ ಇದ್ದಾಗಲೂ ಕೂಡ ಅವರು ಈ ದಿನನಿತ್ಯದ ವಸ್ತುಗಳನ್ನು ಕೊಡೋದ್ರಲ್ಲಾಗಲಿ, ಮಾರ್ಕೆಟ್ ಹೋಗೋದ್ರಲ್ಲಾಗಲಿ ಅವ್ರು ಎಂದೂ ಬಿಟ್ಟಿರಲಿಲ್ಲ ಅಂತ ಮೇಲ್ಮೇಲೆ ಹೋಗ್ತಾ ಇರ್ತಿದ್ರು, ಮಾಡ್ತಾ ಇರ್ತಿದ್ರು. ಸಣ್ಣ ಸಣ್ಣ ವಿಷಯಗಳ ಸಹಿತ ಕಾಳಜಿಯಿಂದ ನೋಡ್ತಾಯಿದ್ರು. ಯಾಕಂದರೆ ಏನು ನಡೀತಾ ಇದೆ ಮಾರ್ಕೆಟದಲ್ಲೇ, ಅದ್ರ ಪರಿಸ್ಥಿತಿ ಏನು ಸ್ವತಃ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು. ಇದು ಅವರು ದೊಡ್ಡತನ ಹೌದು. ಯಾಕಂದರೆ ಅವರು ಕಲಿತದ್ದು, ಅವ್ರು ಬೆಳೆದದ್ದು, ಅವ್ರು ನೋಡಿದ್ದು, ಅನುಭವಿಸಿದ್ದು ದೊಡ್ಡ ವ್ಯಕ್ತಿಗಳು ಜೀವನ ಪರ್ಯಂತರ ಅವರು. ಹೀಗಾಗಿ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಮತ್ತು ಇದ್ದರು, ಬರೀ ಪ್ರಯತ್ನ ಅಲ್ಲ, ಅವರು ಜೀವನ ಸರಳ ಆಗಿತ್ತು ಅವ್ರದ್ದು, ಮತ್ತು ಅಷ್ಟೇ ಪ್ರಾಮಾಣಿಕವಾಗಿತ್ತು. ಅದರ ದುರಂತ ದುರ್ದೈವ ಏನಪ್ಪ ಅಂದ್ರೆ ನಮಗೆ, ಅಂದ್ರೆ ನಾವು ಅವರನ್ನು ಸರಿಯಾಗಿ ಈ ಸಂದರ್ಭದಲ್ಲೇ ಅವ್ರ ಫಾಲೋವರ್ಸ್ ಆಗಲಿಲ್ಲೇನೋ ಅನ್ನುವಂಥ ಅನುಭವಗಳು ಇದ್ದೇ ಇರ್ತಾವೆ. ಅವ್ರ ಮೊದಲಿನ ಸಮಾಜವಾದ ನೆಲೆಯಲ್ಲಿ ಇರಲಿ, ನಂತರದ ಓಪನ್ ಮಾರ್ಗದಲ್ಲಿರಲಿ, ದೇಶದ ರಕ್ಷಣೆ ಸಲುವಾಗಿ ಅವರು ಭಾಳ ಕಾರ್ಯತತ್ಪರರಾಗಿದ್ದರು ಅನ್ನೋದು ಸಹಿತ ಅಷ್ಟೇ ಸತ್ಯದ. ಆದರೆ ಅದೇ ಕಾಲಕ್ಕೆ ಪಕ್ಷಕ್ಕೂ ಅಷ್ಟೇ ನಿಷ್ಠ ಇದ್ದರು ಅವರು. ಒಬ್ಬ ಕಾಂಗ್ರೆಸ್ಸಿಗರಾಗಿ ಅವರು ಪಕ್ಷಾಂತರ ಮಾಡೋದಾಗಲಿ, ಮತ್ತೊಂದು ವಿಚಾರ ಮಾಡೋದಾಗಲಿ, ಸಣ್ಣ ಸಣ್ಣ ವಿಷಯಗಳು ಮಾಡೋದಾಗಲಿ ಅವ್ರು ಎಂದೂ ಮಾಡಲಿಲ್ಲ. ಪಕ್ಷನಿಷ್ಠೆ ತನಗೆ ಸರಿ ಕಾಣದೇ ತಮ್ಮ ನಾಯಕರಿಗೆ ಸಹಿತ ಪ್ರಬಲವಾದ ಪ್ರತಿಭಟನೆ ಮಾಡುವಂಥ ಒಂದು ನೇಚರ್ ಇತ್ತು ಅನ್ನೋದು ಅನೇಕ ಸಲ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಸೋನಿಯಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, PV ನರಸಿಂಹರಾಯರು ಇರ್ಬೋದು, ಇವರಿಗೆಲ್ಲ ಸಂದರ್ಭದಲ್ಲೇ ಇಂದಿರಾ ಗಾಂಧಿಯವರ ಆರಂಭದ ಹಿಡ್ಕೊಂಡು ಅವ್ರಿಗೆ ಸರಿ ಅನ್ನಿಸಲಿಲ್ಲ ಅಂದರೆ ಸರಿಗಿಲ್ಲ ಅಂತ ಹೇಳ್ತಾಯಿದ್ರು. ಇದು ಭಾಳ ಮಹತ್ವದ ರೀ. ಅವರು ಕೇವಲ ಪ್ರಧಾನಿಗಾಗಿಯೋ, ಕೇವಲ RBI ಗವರ್ನರ್ಗಾಗಿಯೋ, ಮತ್ತೆ ಅವ್ರು ದೊಡ್ಡ ಪೋಸ್ಟ್ಗಾಗಿ ಯಾರೊಂದು ಕೈ ಚಾಚಿದಂಥವ್ರಲ್ಲ, ಅವರ ಪ್ರತಿಭೆಯಿಂದ ಅವ್ರ ಹಾರ್ಡ್ ವರ್ಕಿಂದ ಮೇಲೆ ಬಂದಂಥವ್ರು. ಇದು ಭಾಳ ಮಹತ್ವದ್ದು. ಅಂಥ ವ್ಯಕ್ತಿಗೆ ಕಾಂಗ್ರೆಸ್ ಒಂದು ಮನ್ನಣೆ ಕೊಟ್ಟಿದ್ದು ಸಹಿತ ಅಷ್ಟೇ ಮಹತ್ವದಿದೆ. ಕಾಂಗ್ರೆಸ್ ದೋಷಗಳು ಬೇಕಾದಿರ್ಬೋದು, ಆದರೆ ಒಬ್ಬ ಅರ್ಥ ತಜ್ಞನಲ್ಲ ಈ ದೇಶದ ಪ್ರಧಾನಿ ಮಾಡುವಂಥ ದೊಡ್ಡ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಯಾಕಂದರೆ ಅವ್ರನ್ನ ಸದಾ ಅವ್ರು ಎಂದೂ ಜನರಿಂದ ಆಯ್ಕೆ ಆದಂಥವ್ರಲ್ಲ, ಮತ್ತು ಇಂಥ ಪ್ರಾಮಾಣಿಕರು ಜನರಿಂದ ಆಯ್ಕೆ ಆಗೋ ಸಾಧ್ಯತೆಯೂ ಇಲ್ಲ. ಇವತ್ತು ಹಂಗಾಗ್ಯದ ವ್ಯವಸ್ಥೆ. ಪ್ರಾಮಾಣಿಕ ಆರಿಸಿ ತರಬೇಕಪ್ಪ ಅಂತ ಯಾವ ಕ್ಷೇತ್ರದಲ್ಲೂ ಇವತ್ತು ಆ ಜನರು ಅನ್ನೋದಿಲ್ಲ. ನಮಗೆ ಎಷ್ಟು ದುಡ್ಡು ಕೊಡ್ತಾರೆ, ನಮಗೇನು ಮಾಡ್ತಾರೆ, ಅಷ್ಟೇ ಸಾರಾಯಿಗೆ, ದುಡ್ಡಿಗೆ ಇವತ್ತು ನಾವು ಮಾರ್ಗೋ ಸ್ಥಿತಿ ಬಂದಂಥ ನಮ್ಮಿಂದಾಗೆ ಇಂಥ ಒಬ್ಬ ಒಳ್ಳೆಯ ಜನ ಆಯ್ಕೆ ಆಗೋದು ಸಾಧ್ಯನೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಇವರ ವ್ಯಕ್ತಿತ್ವವನ್ನು ಗುರುತು ಮಾಡಿಕೊಂಡು ಆ ದಿಶೆಯಲ್ಲಿ ಅವರನ್ನು ಈ ರಾಜ್ಯಸಭಾ ಸದಸ್ಯರು ಮಾಡಿಕೊಂಡು ತಮ್ಮ ಮುಂದೆ ತೊಗೊಂಡು ಬಂದಿದ್ದು ಸಹಿತ ಅಷ್ಟೇ ಇಲ್ಲ. ಕಾಂಗ್ರೆಸ್ಸನ್ನು ಇಲ್ಲಿ ಮೆಚ್ಚಬೇಕಾಗ್ಯದ. ಯಾಕಂದರೆ ಯೋಗ್ಯರಿಗೆ ಸ್ಥಾನ ಕೊಟ್ಟ ಜೊತೆಗೆ ಕೊನೆಗೆ ಸೋನಿಯಾ ಗಾಂಧಿಯವರು ತಾವು ಸ್ವತಃ ಆಗ್ಬೋದಾಯಿತು ಪ್ರಧಾನಿ ಅವರು. ಇದು ಮೆಚ್ಚುವಂಥ ವಿಷಯ. ಸೋನಿಯಾ ಗಾಂಧಿಯವ್ರದ್ದು ಸ್ವತಃ ತಾವೇ ಪ್ರಧಾನಿ ಆಗುವಂಥ ಅವಕಾಶ ಇದ್ದರೂ ಅವರು ಅದು ಆಗದ ಪ್ರಧಾನಿಯನ್ನಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ದೇಶಕ್ಕೆ ತಂದು ಅನ್ನೋದು ಭಾಳ ಮಹತ್ವದ್ದು. ಆ ಸಿದ್ಧಾಂತಗಳು ಫೇಲ್ ಆಯಿತು, ಯಶಸ್ಸು ಆಯಿತು, ಬೇರೆ ವಿಷಯ. ಅದ್ರ ಪ್ರಾಮಾಣಿಕರು ಯಾಕಪ್ಪ ಅಂತಂದ್ರೆ ಎಂದೂ ಇವರು ಲಂಚಕ್ಕಾಗಲಿ, ಭ್ರಷ್ಟತೆಗಾಗಲಿ ಒಂದು ಸಣ್ಣ ಡಾಗ್ ಸ್ಥಿತಿಯಲ್ಲಿ ಮುಡಿಲಿ ಇವ್ರ ಮೇಲೆ. ಇದು ಭಾಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಮನುಷ್ಯ ಅವನ ವ್ಯಕ್ತಿತ್ವದಿಂದ ಗೊತ್ತಾಗಬೇಕಾಗ್ತದೆ. ಆ ದಿಶೆಯಲ್ಲಿ ಇವರು ಸಾಧಿಸಿದಂಥ ಎತ್ತರ ಇನ್ನೊಬ್ರಿಗೆ ಸಾಧ್ಯ ಇಲ್ಲ. ಹೀಗಾಗಿ ಇನ್ನೊಬ್ರು ಇವತ್ತು ಬರ್ತಾರೆ ಅನ್ನೋದು ಸಂಘರ್ಷಿತ ಆಗ್ತಾಯಿದೆ. ಯಾಕಂದ್ರೆ ಅರ್ಥ ವಿಷಯದಲ್ಲಿ ಹುಟ್ಟೋದು ಭಾಳ ಕಷ್ಟ ರೀ. ಅರ್ಥಶಾಸ್ತ್ರದಲ್ಲಿ, ದುಡ್ಡಿನ ವ್ಯವಹಾರದಲ್ಲಿ ಪ್ರಾಮಾಣಿಕ ಸಿಗೋದು ಕಷ್ಟ, ಅದು ಸರಿಯಾಗಿ ದುಡಿಸ್ಕೊಳ್ಳೋದು ಕಷ್ಟ. ಆದರೆ ವಾತಾವರಣ ಎಲ್ಲ ರಾಜಕೀಯವಾಗಿ ಬಿಟ್ಟದಪ್ಪ ಅಂದ್ರೆ ಇವತ್ತು ಭ್ರಷ್ಟ ಆದಾಗ, ಅದು ಅವ್ಯವಹಾರಗಳು ಗೂಡಾದಾಗ ಸ್ವಲ್ಪ ಯಾರು ಬಂದರು, ಸ್ವತಃ ಪರಮಾತ್ಮ ಬಂದರು ಸಹಿತ ಅವ್ರಿಗೂ ಸಹಿತ ಸರಿಸ್ಲಿಕ್ಕೆ ಆಗ್ತದಿಲ್ಲೋ ಅನ್ನೋಷ್ಟು ಮಂದಿ ಇವತ್ತು ಕೊಳ್ತೋಗ್ಬಿಟ್ಟರು. ಅಂಥ ರಾಟೆಡ್ ಏರಿಯಾದಲ್ಲೇ ನಮ್ಮ ಪ್ರಧಾನಿಯವರು
ತಮ್ಮ ಒಂದು ಎಲ್ಲೂ ಸಹಿತ ಸಣ್ಣ ಕಲೆಯನ್ನು ಹಾಕಿಸ್ಕೊಳ್ಳಿಲ್ಲ ಅನ್ನೋದು ಅವ್ರು ಮೆಚ್ಚಬೇಕಾಗಿದೆ. ಕೊನೆಗೆ ಅವರ ಸಂಗಡಿಗರಿಂದ ಏನೋ ಒಂದು ಸ್ವಲ್ಪ ಟೀಕೆಗೆ ಒಳಗಾದ್ರೂ ಮತ್ತೇನೂ ಇಲ್ಲ. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವರು ರಾಜಕೀಯವಾಗಿ ಅಂಥ ಪ್ರಬುದ್ಧವಾಗಿ ಒಂದು ಏನಪ್ಪ ಅಂತಂದ್ರೆ ವಿಷಯನಗಿಂತಲೂ ಆಚರಣೆ ತೋರೋದು ಭಾಳ ಕಷ್ಟ ಆಗಿತ್ತು ಅವರಿಗೆ ಅಂತ. ಯಾಕೆ ಒಂದನೇದಾಗಿ ಅವರು ಮಾಸ್ ಲೀಡರ್ ಅಲ್ಲ, ಅಂದ್ರೆ ಜನಸಾಮಾನ್ಯರ ಜೊತೆಗೆ ಅವ್ರ ಸಂಪರ್ಕ ಇಲ್ಲ. ಅವ್ರದ್ದೇನಿದ್ರು ಪುಸ್ತಕ ಆಗಿರ್ತಾವ ಅವರು ಓದೋದ್ರಲ್ಲಂತೂ ಅವ್ರ ಸಮಯವನ್ನು ಕಳೆದ ಹೆಚ್ಚು ಓದೋದ್ರಲ್ಲ. ಜೊತೆಗೆ ತಿಂಡಿ ಪೋತ ಅಂತ ಕೆಲವೊಬ್ರು ಹೇಳ್ತಾರೆ, ಟೀಕೆಯನ್ನು ಮಾಡ್ತಾರೆ ಅವ್ರ ಫ್ರೆಂಡ್ಸದು. ಅಂದರೆ ಊಟದಲ್ಲಿ ಸಹಿತ ಹೆಚ್ಚು ಆಸಕ್ತಿ ಯಾವುದೂ ಇರಲಿ, ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಸಹಜವಾಗಿ ಅದು ಸ್ವೀಕಾರ ಮಾಡೋದು, ಪ್ರೀತಿಯಿಂದ ಊಟ ಮಾಡುವಂಥ ವ್ಯಕ್ತಿ. ಹೀಗಾಗಿ ಪ್ರೀತಿಯಿಂದ ಊಟ ಮಾಡೋದಕ್ಕೆ ಸ್ವತಃ ಆರೋಗ್ಯನೂ ಶಿಸ್ತಿರಬೇಕಾಗ್ತದೆ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ಬಂದಂಥವ್ರು. ಅದಕ್ಕೆ ದೀರ್ಘಕಾಲೀನವಾಗಿ ಬದುಕಿದ್ರು ಇನ್ನೂ ಬದುಕಬೇಕಾಗಿತ್ತು ನಮ್ಮ ಆಸೆ. ಆದರೆ ಶರೀರ ಅದರ ಶಕ್ತಿ ನಿಶಕ್ತಿ ಎಲ್ಲರೂ ಅದು ಶರೀರಕ್ಕೆ ಅಷ್ಟೇ ಗೊತ್ತದು, ಉಳಿದವ್ರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಂದಿಗೆ ಇಲ್ಲ. ಇವತ್ತು ಅವರ ಅಂತಿಮ ಕ್ರಿಯೆ ನಡೀತದ. ವಿಶೇಷವಾಗಿ ನಿಮಗೆ ಗೊತ್ತಿದ್ದಾಗ ನಿಗಮಬೋಧ್ ಘಾಟದಲ್ಲ ಬೆಳಗ್ಗೆ 11:45 ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಅವ್ರ ಶರೀರವನ್ನು ಇವತ್ತು ಅಂತ್ಯಕ್ರಿಯೆ ಮಾಡುವಂಥ ಒಂದು ಸಂದರ್ಭ ಆಗ್ಯದ. ಹೀಗಾಗಿ ಈ ಸಂದರ್ಭದಲ್ಲಿ ಅನೇಕ ಜಗದ ನಾಯಕರು ಸಹಿತ ಇವ್ರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಇಂಡೋನೇಷ್ಯಾದ ಅದು ಮಲೇಷ್ಯಾದ ಪ್ರಧಾನಿ ಇವರು ನೆನೆಸ್ಕೊಳ್ತಾರೆ. ಏನಂದ್ರೆ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳಿಗೆ ವಿದ್ಯಾರ್ಥಿ ಮಾಡೋದಕ್ಕಾಗಿ ವಿದ್ಯಾರ್ಥಿ ವೇತನ ಕೊಟ್ಟಂಥವರು ನಮ್ಮ ಮನಮೋಹನ್ ಸಿಂಗ್ರು ಅನ್ನುವಂಥ ಮಾತನ್ನು ಆ ದಿನಗಳು ನೆನಪಿಸ್ಕೊಂಡು ಅವರು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ರಾಷ್ಟ್ರಗಳಲ್ಲಿ ಇವರು ಪ್ರೀತಿಯ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಇವರ ಅದರಲ್ಲೂ ಮುಖ್ಯವಾಗಿ ಓಪನ್ ಮಾರ್ಕೆಟ್ ಬಗ್ಗೆ ಇವತ್ತು ಇನ್ನೂ ಅದು ಓಪನ್ ಮಾರ್ಕೆಟ್ ಮೇಲೆ ಪ್ರೀತಿ ಇದ್ದಂಥ ಜನ ಇವರನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಅದೇನೂ ಇರಲಿ, ರಾಜಕೀಯವಾಗಿ ಮಾತ್ರ ಅಂಥ ದೃಢ ನಿರ್ಧಾರದ ಒಂದು ಮನಸ್ಥಿತಿ ಇವ್ರಿಗೆ ಇರಲಿಲ್ಲ ಅನ್ನೋದು ಕಾರಣ ಒಂದನೇದಾಗಿ ಜನಸಾಮಾನ್ಯರಿಂದ ಆಯ್ಕೆಯಾಗಿ ಬರಲಾರದು ಅನ್ನುವಂಥದ್ದು. ಯಾಕಂದ್ರೆ ಜನಸಾಮಾನ್ಯರ ಮಧ್ಯೆ ಹೋಗಿತ್ತಪ್ಪ ಅಂದ್ರೆ ಜನಸಾಮಾನ್ಯರ ಸಮಸ್ಯೆಗಳೇನು ಎಂತು ಎಲ್ಲ ನಾವು ವಿಚಾರ ಮಾಡ್ಬೋದು. ಮತ್ತು ಜನರಿಗೂ ಇವ್ರ ಬಗ್ಗೆ ಒಂದು ಹೌದಪ್ಪ ಇವರು ಅಂತೇಳಿ ಗೊತ್ತಾಗೋದು ಸಾಧ್ಯ ಇದ್ದಾವೆ. ಆದರೆ ಇವತ್ತೇನಾಗಿದೆಪ್ಪ ಅಂತಂದ್ರೆ ಒಂದು ವಿದ್ವತ್ವ ವಲಯದಲ್ಲೇ, ಅದು ಅಮೇರಿಕಾದಂತಲ್ಲೇ ಇನ್ನೊಂದು ಕಡೆ ಮತ್ತು ಪಂಜಾಬದಲ್ಲಿ ಅನೇಕ ಶ್ರೀಮಂತ ಏರಿಯಾದಲ್ಲಿ ಬೆಳೆದು ಬಂದಂಥವ್ರು. ಹೀಗಾಗಿ ಇವರ ಸಂಪರ್ಕ ಜನಸಾಮಾನ್ಯರ ಜೊತೆಗೆ ಇಲ್ಲದಕ್ಕಾಗಿ ರಾಜಕೀಯವಾಗಿ ಎಷ್ಟು ಕರಿಬೇಕಾಗಿತ್ತು, ಅನುಭವದ ಮಾತುಗಳು, ಅನುಭವದ ಹಿಡಿತಗಳು ಇವ್ರಿಗೆ ಸಿಗಲಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ ಇದ್ದೇ ಇರ್ತದೆ. ಹೀಗಾಗಿ ಅವ್ರು ರಾಜಕೀಯದಲ್ಲಿ ಭಾಳ ಪ್ರಬುದ್ಧವಾಗಿ ವ್ಯವಹಾರ ಮಾಡಲಿಕ್ಕಾಗಲಿಲ್ಲ. ಮತ್ತು ಜೊತೆಗೆ ಆಗಲಿಲ್ಲ ಅನ್ನೋದು ಬೇರೆ ವಿಷಯ. ಆದರೆ ಅವರ ಸೌಮ್ಯತೆ ಮತ್ತು ಒಂದು ವಿಷಯಕ್ಕೆ ಕಟಿಬದ್ಧವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅವ್ರನ್ನ ಭಾಳ ಎತ್ತರಕ್ಕೆ ಹೋಯಿತು ಅನ್ನುವಂಥದ್ದು. ಅದು ಪ್ರಧಾನಿ ಆಗೋದೇನು ಸಣ್ಣ ವಿಷಯ ಅಲ್ಲ. ಅದು ಅವರು ಈವನ್ ಅವ್ರು MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಲ್ಲ, ರಾಜ್ಯಸಭಾ ಸದಸ್ಯರಿದ್ದರು, ಅವ್ರನ್ನ ಆಯ್ಕೆ ಮಾಡಿದರು ನಮ್ಮ ಸೋನಿಯಾ ಗಾಂಧಿಯವರು. ಹೀಗಾಗಿ ಇವತ್ತು ನಡುವೆ ಇಲ್ಲದೆ ಹೋಗಿದ್ದರು ಸಹಿತ ನಮ್ಮ ಕರ್ನಾಟಕ ಜೊತೆಗೂ ಸಹಿತ ಒಳ್ಳೆಯ ಸಂಪರ್ಕ ಇಟ್ಕೊಂಡಂಥ ಮನಮೋಹನ್ ಸಿಂಗರು ಇವತ್ತು ನಮ್ಮನ್ನೆಲ್ಲ ಆಗಲೇ ಇನ್ನು ಕಾಲದ ಲೋಕಕ್ಕೆ ಅವರ ಶರೀರ ಇವತ್ತು ಶರೀರನಿಗೂ ಈಗಾಗಲೇ ನಾವು ಆತ್ಮ ಅಥವಾ ಮನಸ್ಸು ಒಂದೇನೋ ಕರ್ಕೊಳ್ತೀವಿ, ಅದನ್ನು ಹೋಗಿಬಿಟ್ಟದ. ಬಟ್ ಶರೀರದ ಅಂತಿಮ ಕ್ರಿಯೆಯೂ ಇವತ್ತು ನಡೀತಾ ಇದೆ. ಮತ್ತು ಜೊತೆಗೆ ಅವ್ರಿಗೆ ಏನಪ್ಪ ಅಂದ್ರೆ ಈ ಹೇಮಂತ್ ನಾಯಕನಿಗೆ ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿ ಅವರ ಕ್ಯಾಬಿನೆಟು ಸಹಿತ ಅವರು ಒಂದು ಅಂತಿಮ ಏನಪ್ಪ ಅಂತ ನಮನಗಳನ್ನು ಸಲ್ಲಿಸ್ಕೊಂಡಿದ್ದಾರೆ. ಇಲ್ಲ ನೋಡಿರಿ, ದೇಶದ ರಾಜಕೀಯ ಬಂದಾಗ ಒಬ್ಬ ಮಹಾನ್ ವ್ಯಕ್ತಿ ತಿಳ್ಕೊಂಡಾಗ ಇಲ್ಲಿ ಯಾವ ಲೆಫ್ಟ್ ರೈಟ್ ಯಾವ ಹೆಂಗೂ ಬರೋದಿಲ್ಲ. ನಮ್ಮ ಈ ದೇಶಕ್ಕೆ ಒಂದು ಒಳ್ಳೇದು ಮಾಡಿದವರು ಅಂತೇಳಿ ಮೋದಿ ಅವರು, ಜೊತೆಗೆ ನಮ್ಮ ದೇವೇಗೌಡರು ಎಲ್ಲರೂ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಮತ್ತು ಇನ್ನು AICC ಅಂದರೆ ಕಾಂಗ್ರೆಸ್ಸಿನ ಕಟ್ಟ ಅಭಿಮಾನಿ, ಕಟ್ಟ ಸ್ವಾಭಿಮಾನಿ, ಕಟ್ಟ ಫಾಲೋವರ್ ಆದಂತಹ ಮನಮೋಹನ್ ಸಿಂಗರನ್ನ ಕೊನೆ ಕ್ಷಣದಲ್ಲೇ ಅವರ AICC ಕಚೇರಿಯಲ್ಲೇ ಅವ್ರನ್ನ ತಂದಿಟ್ಟು ಅವ್ರನ್ನ ಎಲ್ಲರಿಗೂ ದರ್ಶನ ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಅದು ಸಹಿತ ಸ್ವಾಗತಾರ್ಹ ವಿಷಯ. ಮತ್ತು ಜೊತೆಗೆ ರಾಹುಲ್ ಗಾಂಧಿಯವರಾಗಿರ್ಬೋದು, ಪ್ರಿಯಾಂಕಾ ವಾಡ್ರಾ ಗಾಂಧಿಯವರಾಗಿರ್ಬೋದು, ಇವತ್ತು ಮನಮೋಹನ್ ಸಿಂಗನ್ನು ಕಳ್ಕೊಂಡಂಥ ಒಂದು ಅಹಸಾಸ್ ನೋವು ಅವರಿಗೆ ಆಗೇ ಆಗ್ತದೆ. ಯಾಕಂದ್ರೆ ಅಂಥ ಒಬ್ಬ ಬುದ್ಧಿವಂತ ಅರ್ಥಶಾಸ್ತ್ರ ತಿಳುವಳಿಕೆಯಿಂದ ವ್ಯಕ್ತಿ ಅವ್ರ ಜೊತೆಗಿದ್ದರೆ ಅವ್ರ ಸಲಹೆನ ಇವತ್ತು ಸಾಕಷ್ಟು ಅವ್ರಿಗೆ ಏನಪ್ಪ ದಾರಿ ತೋರಿಸ್ತಾ ಇತ್ತು. ಅಂಥ ದಾರಿ ತೋರಿಸೋಂಥ ವ್ಯಕ್ತಿ ಇವತ್ತಿಲ್ಲ, ಅವ್ರಿಗೆ ಅಷ್ಟಲ್ಲ ಈ ದೇಶಕ್ಕೂ ಇಲ್ಲ ಅಂತ ನಾವು ಹೇಳ್ಬೇಕಾದ್ರೆ. ಮತ್ತು ಇನ್ನೊಂದು ಮಾತನ್ನೇ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ, ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸಬೇಕು ಅನ್ನುವಂಥ ಮಾತನ್ನು
ಆ ಕಾಲ ಬಯಸಿರ್ತದೆ. ಇವತ್ತು ಓಪನ್ ಮಾರ್ಕೆಟ್ ಅವರ ತೆರೆದಂಥ ಓಪನ್ ಮಾರ್ಕೆಟ್. ಮೊದಲ ಸಮಾಜವಾದ ನೆರಗಟ್ಟಲ್ಲೇ ಮಾರ್ಕೆಟ್ ಮಾಡಿದರು. ನಂತರದಲ್ಲಿ ಈಗ ಅವರ ಈ ತೆಗೆದುಕೊಂಡಂಥ ನಿರ್ಧಾರವನ್ನು ಇವತ್ತು ಬದಲಿಸಿದ್ರು ಏನೋ. ಇವತ್ತು ದೇಶದ ಅರ್ಥವ್ಯವಸ್ಥೆಯನ್ನು ನೋಡಿಕೊಂಡು ನಾನು ತಪ್ಪು ಮಾಡಿದ್ದೇನೋ ಅಂತೇಳಿ. ಯಾಕಂದ್ರೆ ಅನುಭವವನ್ನು ಕಂಡು ಹಿಡಿದಂತಹ ನಮ್ಮ ಐನ್ಸ್ಟೀನ್ ಇದ್ದಂಥವರು ಏನಪ್ಪ ಅಂತಂದ್ರೆ ಕೊನೆಯ ಕ್ಷಣದಲ್ಲಿ ಅದು ಬಾಂಬನ್ನು ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದಾಗ ನಾ ಇದನ್ನು ಯಾಕೆ ಕಂಡು ಹಿಡಿದ್ನಿ ಅಂತ ದುಃಖಿಸಿದ್ರು ಅಂತ. ಹಂಗೆ ನಮ್ಮ ಇವತ್ತು ಮನಮೋಹನ್ ಸಿಂಗ್ ಜವಂತಿದ್ದರೆ ಇವತ್ತಿನ ಈ ದುಸ್ಥಿತಿ ನೋಡಿ ಮರೆತಿದ್ರು ಏನೋ ಆಗಲಿ, ಅವರು ಅವತ್ತು ಅನಿಸಿದ್ದ ಸತ್ಯ ಅನಿಸಿದ್ದನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ನಾವು ಎರಡಲ್ಲಿ ಸಾಧ್ಯ ಇಲ್ಲ. ಅಂದಂದಿನ ನಿರ್ಧಾರಗಳು ಅಂದೊಂದು ಸರಿ, ಅದರ ಮುಂದಿನ ದಿನದಲ್ಲಿ ತಪ್ಪಾಗಿ ಕಾಣ್ತಿರ್ತದೆ. ಆ ಮಾತು ಬೇರೆ. ಏನೋ ಇವತ್ತು ಅವರಿಗೆ ಕೊನೆ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೊತೆಗೆ ಅವರನ್ನು ನೆನೆಸ್ತಾ ಇದ್ದೀನಿ. ಅವರೊಬ್ಬ ಧೀಮಂತ ನಾಯಕರಷ್ಟೇ ಅಲ್ಲ, ಅವರೊಬ್ಬ ಅರ್ಥತಜ್ಞ ಧೀಮಂತ ನಾಯಕ. ವಿಶೇಷವಾಗಿ ಅರ್ಥತಜ್ಞರು ರಾಜಕೀಯ ಲೀಡರ್ ಆಗೋದು ಅಥವಾ ಪ್ರಧಾನಿ ಆಗೋದು, ದೊಡ್ಡ ಪೋಸ್ಟ್ ಹಿಡಿಯೋದು ಭಾಳ ಕಷ್ಟದ, ಅತ್ಯಂತ ರೇರಸ್ಟ್ ಅಂತ ನಾವು ಅತ್ಯಂತ ವಿರಳರಲ್ಲಿ ಒಬ್ಬರು. ಅಂಥ ವಿರಳ ವ್ಯಕ್ತಿತ್ವದ ಪ್ರಾಮಾಣಿಕ ಜೀವಿ ನಮ್ಮ ನಡಕ್ಕೆ ಇಲ್ಲ ಅನ್ನೋದು ಒಂದು ನೋವಿನ ವಿಷಯ. ನಮನಗಳು.